ತತ್ವನ್ಯಾಸದಲ್ಲಿ ಬರುವ ಮಾಯಾ ಎಂಬ ಶಬ್ದಕ್ಕೆ ಕೆಲವು ಅರ್ಥಗಳನ್ನು ನೋಡಿದ್ದೇವೆ. ಇನ್ನು ಕೆಲವು ಅರ್ಥಗಳು ಹೀಗೆ ಕಾಣುತ್ತವೆ. ಮಾಯಾ ಅಂದರೆ ಮೋಹ ಕಾರಣ ಭೂತಾಂತೋ ಮಾಯೇತ್ಯಾಹುರು ಮನೀಷಿಣಃ ಅವಿದ್ಯಮಾನಂ ಮೇತ್ಯುಕ್ತಂ ತಜ್ಞಾಪಯತಿ ಯತ್ ಸ್ವಯಂ ಕುತ್ರಚಿತ್ ಜ್ಞಾನರೂಪಂ ಸಲ್ ಲಾಭರೂಪಂ ಚ ಭಣ್ಯತೆ ಮಯಂ ಪ್ರಾಚುರ್ಯಮುದ್ದಿಷ್ಟಂ ಮಾಯಾ ಸ್ಯಾತ್ ಪ್ರಚುರೇತ್ಯಪಿ ಇತಿ ತಂತ್ರ ನಿರುಕ್ತೆ. ಭಾಗವತ ತಾತ್ಪರ್ಯ 11:8. ಈ ಮಾ ಅನ್ನುವುದು ನಿಷೇಧ ಅನ್ನುವ ಅರ್ಥವನ್ನು ಹೇಳ್ತದೆ. ಅವಿದ್ಯಮಾನ ಮೇತ್ಯುಕ್ತಂ, ಇಲ್ಲವೇ ಇರುವುದನ್ನ ಮಾ ಅನ್ನೋದು ಹೇಳ್ತದೆ. ಇಲ್ಲವೇ ಇರುವುದನ್ನ ಯಾವ ಭ್ರಮೆ ನಮಗೆ ತಿಳಿಸ್ತದ, ವಾಸ್ತವಿಕವಾಗಿ ಇಲ್ಲದೆ ಇದ್ದುದನ್ನ ತಿಳಿಸುವಂಥದನ್ನ ಮಾಯ ಅಂತ ಹೇಳ್ತಾರೆ. ಇದು ಇಲ್ಲದಿದ್ದರೆ ಭ್ರಮ ಉಂಟು ಮಾಡುವುದು ಅನ್ನುವ ಒಂದು ಅರ್ಥ ಆಯ್ತು. ಇನ್ನು ಕೆಲವು ಕಡೆ ಪ್ರಪಂಚ ಮಾಯಾಮಯ ಅಂತ ಅರ್ಥ ಇರ್ತದೆ, ಅಲ್ಲಿ ಅರ್ಥವೇ ಬೇರೆ ಆಗ್ತದೆ. ಇಲ್ಲದೇ ಇದ್ದದನ್ನ ಇದೆ ಅಂತ ತಿಳಿಸುವುದು ಸಂಪತ್ತು, ಸ್ತ್ರೀ, ಅಧಿಕಾರ ಮೊದಲಾದದ್ದು ಇವೆಲ್ಲ. ಇಲ್ಲದೇ ಇದ್ದದನ್ನ ಇದೆ ಅಂತ ತಿಳಿಸುವುದು, ನಮ್ಮ ತಲೆಗೆ ಮತ್ತೇರಿಸುವಂಥದ್ದು. ಇನ್ನು ಜಗತ್ತು ಮಾಯಾಮಯ ಅಂತ ಹೀಗೆ ಹೇಳಿದಾಗ ಮಾ ಅಂದ್ರೆ ಜ್ಞಾನ ಅಂತ ಅರ್ಥ. ಕುತ್ರಚಿತ್ ಜ್ಞಾನ ರೂಪಂ. ಮತ್ತೆ ಯಾ ಅಂದ್ರೆ ಯಾ ಪ್ರಾಪಣೆ ಧಾತುವಿನಿಂದ ಪ್ರಾಪ್ತಿ ಅಂತ ಅರ್ಥ. ಪ್ರಾಪ್ತಿ ಅಂದ್ರೆ ಆನಂದವೇ ದೊಡ್ಡ ಪ್ರಾಪ್ತಿ. ಸಲ್ಲಾಭ ರೂಪ ಅಂದ್ರೆ, ಸಲ್ಲಾಭ ಅಂದ್ರೆ ಶ್ರೇಷ್ಠ ಲಾಭ ಅಂದ್ರೆ ಆನಂದವೇ. ಹೀಗೆ ಜ್ಞಾನ ರೂಪವಾದ ಮತ್ತು ಆನಂದ ರೂಪವಾದಂಥ ಈಶ್ವರ ಇಚ್ಛಾ ಏನಿದೆ ಅದನ್ನೇ ಮಾಯ ಅಂತ ಹೇಳ್ತಾರೆ. ಈಶ್ವರ ಇಚ್ಛಾ ಅಂತನ್ನೋದು ಸ್ವಯಂ ಜ್ಞಾನ ರೂಪವಾದದ್ದು ಮತ್ತೆ ಆನಂದ ರೂಪವಾದದ್ದು. ಅವನ ಇಚ್ಛಾ, ಅವನ ಜ್ಞಾನ, ಅವನ ಆನಂದ ಎಲ್ಲವೂ ಕೂಡ ಅಭಿನ್ನವಾದ್ರಿಂದ ಆದ್ರಿಂದ ಮಾಯಾಮಯ ಅಂದ್ರೆ ಈಶ್ವರ ಇಚ್ಛೆಗೆ ಅಧೀನವಾದದ್ದು ಅಂತ ಅದರ ಅರ್ಥ. ಮಯಂ ಪ್ರಾಚುರ್ಯಮುದ್ದಿಷ್ಟಂ ಮಾಯಾ ಸ್ಯಾತ್ ಪ್ರಚುರೇತ್ಯಪಿ. ಮಯ ಅನ್ನುವ ಶಬ್ದಕ್ಕೆ ಮಯ ಗತವೆಂಬ ಧಾತುವಿನಿಂದ ಬಂದದ್ದು. ಗತಿ ಅಂದ್ರೆ ಶ್ರೇಷ್ಠವಾಗಿರುವುದು ಅಂತ ಅರ್ಥ. ಇಲ್ಲಿ ಗತಿ ಅಂದ್ರೆ ಕೇವಲ ಹೋಗುವುದು ಅಂತ ಅರ್ಥ ಅಲ್ಲ, ಶ್ರೇಷ್ಠವಾಗಿರುವುದು. ಆದ್ರಿಂದ ಶ್ರೇಷ್ಠವಾಗಿ ಇರುವುದನ್ನ ಮಾಯ ಅಂತ ಹೇಳ್ತಾರೆ. ಮಾಯಾ ಸ್ಯಾತ್ ಪ್ರಚುರ. ಮಯತೆ ಅಥವಾ ಮಯತಿ ಇತಿ ಮಾಯಾ, ಶ್ರೇಷ್ಠವಾಗಿ ಇದೆ. ಯಾವುದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಪರಮಾತ್ಮನ ಇಚ್ಛೆಯೇ. ಆದ್ರಿಂದ ಆ ಪರಮಾತ್ಮನ ಇಚ್ಛೆಯನ್ನು ಮಾಯಾ ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆ ಅಧೀನವಾದಂತಹ ಜಗತ್ತನ್ನ ಮಾಯಾಮಯ ಅಂತ ಹೇಳ್ತಾರೆ. ಅಲ್ಲಿಯೇ ಮಾಯಾ ವೈಭವ ಅನ್ನೋ ಮತ್ತೊಂದು ಗ್ರಂಥವನ್ನು ಉದ್ಧರಿಸ್ತಾರೆ. ಸ್ವತಂತ್ರೈಕ ಹರೇರ್ಮತಿ, ಭಗವಂತನ ಬುದ್ಧಿ ಒಂದೇ ಸ್ವತಂತ್ರ. ಶೈವ ಮಾಯಾ ಸಮುದ್ದಿಷ್ಟ, ಅದೇ ಮಾಯಾ. ಅಥವಾ ಮಾಯಾಮಯಂ ಚಾಹು ಸರ್ವಂ ತದ್ವಶಗಂ ಯತಃ. ಜಗತ್ತೆಲ್ಲವೂ ಆ ಪರಮಾತ್ಮನ ಇಚ್ಛೆಯ ಅಧೀನ ಆದ್ರಿಂದ ಅದನ್ನೇ ಮಾಯಾಮಯ ಅಂತ ಹೀಗೆ ಶಬ್ದವನ್ನ ಹೇಳ್ತಾರೆ.